ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಕಾಮಾಗಿ ಕೂತ್ಕೊಂಡು ಡೀಪ್ ಬ್ರೀತ್ ತಗೊಂಡು ಆ ವ್ಯಕ್ತಿಯ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಅದೇ ರೀತಿ ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು ಆ ವ್ಯಕ್ತಿ ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಅವರ ಇವತ್ತಿನ ಈವ್ನಿಂಗ್ ಥಾಟ್ಸ್ ನಿಮ್ಮ ಬಗ್ಗೆ ಏನಿದೆ, ಅವರೀಗ ಏನು ಫೀಲ್ ಮಾಡ್ತಾ ಇದ್ದಾರೆ, ಕರೆಂಟ್ ಎನರ್ಜಿ ಏನು, ಫ್ಯೂಚರ್ನಲ್ಲಿ ಏನಾಗಬಹುದು, ಇದೆಲ್ಲವನ್ನು ಈ ರೀಡಿಂಗಲ್ಲಿ ನೋಡೋಣ. ಪ್ರೆಸೆಂಟ್ ಎನರ್ಜಿ ಪ್ರಕಾರ ಈ ವ್ಯಕ್ತಿಯ ಲೈಫ್ನಲ್ಲಿ ಫೈನಾನ್ಷಿಯಲ್ ಟ್ರಬಲ್ ಅನ್ನೋದು ಕಾಣಿಸ್ತಾ ಇದೆ. ಜಾಬ್ ಪ್ರಾಬ್ಲಮ್ ಇರ್ಬೋದು, ಬಿಸ್ನೆಸ್ ಲಾಸ್ ಆಗಿರ್ಬೋದು, ಮನಿ ಇಶ್ಯೂಸ್ ಇರಬಹುದು. ಓವರಾಲ್ ಒಂದು ಎನರ್ಜಿಯಲ್ಲಿ ಸ್ಟಕ್ ಆಗಿದ್ದಾರೆ. ಫೈನಾನ್ಷಿಯಲ್ ಟ್ರಬಲ್ ಅನ್ನೋದು ಕಾಣಿಸ್ತಾ ಇದೆ. ಕರ್ಮ ಎನರ್ಜಿ ವೆರಿ ಸ್ಟ್ರಾಂಗ್ ಎನರ್ಜಿ ಇದೆ. ದೇ ಆರ್ ಗೆಟ್ಟಿಂಗ್ ದೇರ್ ಕರ್ಮ. ಅವರು ಪಾಸ್ಟ್ನಲ್ಲಿ ನಿಮಗೆ ಹರ್ಟ್ ಮಾಡಿರ್ಬೋದು, ನಿಮ್ಮನ್ನು ಇಗ್ನೋರ್ ಮಾಡಿದ್ದಾರೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕ್ರಿಯೇಟ್ ಮಾಡಿದ್ದಾರೆ ಇವರಾಗೆ. ಈಗ ಅದೇ ಪೇಯ್ನ್ ಅವರ ಲೈಫ್ನಲ್ಲಿ ಬರ್ತಾ ಇದೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ನೀವು ಇವರ ಲೈಫ್ನಿಂದ ದೂರ ಆದಮೇಲೆ ಇವರ ಸ್ಟ್ರಗಲ್ ಸ್ಟಾರ್ಟ್ ಆಗಿದೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಅವರೀಗ ಫೀಲ್ ಮಾಡ್ತಾ ಇದ್ದಾರೆ, ಇವ್ರು ಮಾಡಿದ ತಪ್ಪು ಇವರ ಕಡೆಗೆ ಬರ್ತಾ ಇದೆ ಅಂತ ಇವ್ರಿಗೆ ಫೀಲ್ ಆಗ್ತಾ ಇದೆ. ದೇ ನೋ ಇಟ್ ವೆರಿ ವೆಲ್. ಆ ಎನರ್ಜಿ ಕಾಣ್ತಾ ಇದೆ. ಎಮೋಷ್ನಲ್ ಸಪ್ರೆಷನ್. ಈ ಪರ್ಸನ್ ಈಗ ತಮ್ಮ ಫೀಲಿಂಗ್ಸ್ ಸಪ್ರೆಸ್ ಮಾಡ್ತಾ ಇದ್ದಾರೆ. ಹೊರಗೆ ಸ್ಟ್ರಾಂಗ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಮನಸ್ಸಿನ ಒಳಗಡೆ ತುಂಬ ಬ್ರೇಕ್ ಆಗಿದ್ದಾರೆ. ಹೊರಗಡೆಯಿಂದ ನಗ್ತಾ ಇರ್ಬೋದು, ಬೇರೆಯವ್ರ ಜೊತೆ ಬೆರೀತಾ ಇರ್ಬೋದು, ನೀವು ಕೂಡ ಅಂದ್ಕೊಳ್ತಾ ಇರ್ಬೋದು ಇವರು ತುಂಬ ಖುಷಿಯಾಗಿದ್ದಾರೆ, ಹ್ಯಾಪಿ ಆಗಿದ್ದಾರೆ ಅಂತ. ಇವರನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಹ್ಯಾಪಿ ಆಗಿರ್ಬೋದು, ಬಟ್ ಮನಸ್ಸಿನಲ್ಲಿ ತುಂಬ ಬ್ರೇಕ್ ಆಗಿದ್ದಾರೆ. ರಿಯಲೈಸ್ ಮಾಡ್ತಾ ಇದ್ದಾರೆ ಇವ್ರು ಮಾಡಿದ ತಪ್ಪು ಇವರಿಗೆ ಅರ್ಥ ಆಗ್ತಾ ಇದೆ. ಇವರು ರಾಂಗ್ ಪರ್ಸನ್ನ ಮಾತು ಕೇಳಿದ್ರು ಅಂತ ಅಂದ್ಕೊಳ್ತಾ ಇದ್ದಾರೆ. ಅಂದರೆ ಇವರು ನಿಮ್ಮನ್ನು ಬಿಟ್ಟು ಬೇರೆ ಕಡೆ ಚೂಸ್ ಮಾಡಿರ್ಬೋದು. ಫ್ಯಾಮಿಲಿಯ ಮಾತು ಕೇಳಿದ್ದಾರೆ, ಫ್ರೆಂಡ್ಸ್, ಥರ್ಡ್ ಪರ್ಸನ್ ಇವರ ಮೇಲೆ ಟ್ರಸ್ಟ್ ಇಟ್ಟು ನಿಮ್ಮನ್ನು ಕಳ್ಕೊಂಡಿದ್ದಾರೆ ಅನ್ನೋ ಫೀಲ್ ಬರ್ತಾ ಇದೆ. ರಿಗ್ರೆಟ್ ಮತ್ತು ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ. ಈಗ ಸಿಚುವೇಶನ್ ಏನಾಗಿದೆ ಅಂದರೆ ಇವರು ಟ್ರಸ್ಟ್ ಮಾಡಿದ ಜನರು ಸ್ಲೋಲಿ ದೂರ ಆಗ್ತಾ ಇದ್ದಾರೆ. ಅವರಿಗೆ ಸಪೋರ್ಟ್ ಸಿಗ್ತಾ ಇಲ್ಲ. ಅದು ಎಮೋಷ್ನಲಿ ಆಗಿರ್ಬೋದು, ಫೈನಾನ್ಷಿಯಲಿ ಆಗಿರ್ಬೋದು, ಇವ್ರಿಗೆ ಬೇಕಾಗಿರುವ ಸಪೋರ್ಟ್ ಸಿಗ್ತಾ ಇಲ್ಲ. ಹಾಗಾಗಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ, ಯಾರೂ ಕೂಡ ಇವರ ಜೊತೆ ಇಲ್ಲ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಇದೆಲ್ಲ ರೀಸನ್ನಿಂದ ನಿಮ್ಮ ನೆನಪು ತುಂಬ ಕಾಡ್ತಾ ಇದೆ. ನೀವು ಕೊಟ್ಟ ಲವ್, ನೀವು ಕೊಟ್ಟ ಕೇರ್, ನೀವು ಕೊಟ್ಟ ಸಪೋರ್ಟ್ ಈಗ ಅದು ಮಿಸ್ಸಿಂಗ್ ಆಗ್ತಾ ಇದೆ. ಹೊರಗೆ ಅವರು ಹ್ಯಾಪಿಯಾಗಿ ಕಾಣಿಸ್ತಾ ಇದ್ದಾರೆ, ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ, ಬಟ್ ಇನ್ಸೈಡ್ ಎಲ್ಲವೂ ನಾರ್ಮಲ್ ಅಲ್ಲ. ಒಳಗಡೆ ತುಂಬ ಪೇಯ್ನ್ ಇದೆ. ಆ ಎನರ್ಜಿ ಕಾಣ್ತಾ ಇದೆ. ಇನ್ನು ನಿಮ್ಮಿಬ್ಬರ ರಿಲೇಷನ್ಶಿಪ್ ಎನರ್ಜಿ ನೋಡೋಣ. ನಿಮ್ಮಿಬ್ಬರಲ್ಲಿ ಸಪ್ರೇಷನ್ ಇದೆ, ನೋ ಕಾಂಟ್ಯಾಕ್ಟ್ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಿದೆ. ಬಟ್ ಇಂಪಾರ್ಟೆಂಟ್ ಏನು ಅಂದರೆ ಈ ಸಪ್ರೇಷನ್ ರ್ಯಾಂಡಮ್ ಅಲ್ಲ, ಇಟ್ ಹ್ಯಾಸ್ ಎ ಪರ್ಪಸ್. ಬೇಕು ಅಂತಲೇ ಇವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡಿರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಮಾಡ್ಕೊಂಡಿರ್ಬೋದು, ನಿಮ್ಮಿಂದ ದೂರ ಆಗಿರ್ಬೋದು, ಗ್ಯಾಪ್ ಅನ್ನೋದನ್ನು ತಂದಿರಬಹುದು. ಈ ರಿಲೇಷನ್ಶಿಪ್ ಒಂದು ಲೆಸನ್ ಅನ್ನೋ ರೀತಿ ಎನರ್ಜಿ ಕಾಣ್ತಾ ಇದೆ. ಅವರಿಗೂ ಕೂಡ ಲೆಸನ್, ಮೆಚ್ಯೂರಿಟಿ ಬರ್ತಾ ಇದೆ, ರೆಸ್ಪಾನ್ಸಿಬಿಲಿಟಿ ಬರ್ತಾ ಇದೆ, ವ್ಯಾಲ್ಯೂ ಆಫ್ ಲವ್ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ನಿಮಗೂ ಕೂಡ ಇದು ಒಂದು ಲೆಸನ್. ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ಲವ್ ಇದರ ಬಗ್ಗೆ ನೀವು ಥಿಂಕ್ ಮಾಡುವ ಆ ರೀತಿ ಆಗಿದೆ. ಅಂದರೆ ನಿಮಗೆ ಅರ್ಥ ಆಗಿದೆ, ಎಷ್ಟು ಚೇಸ್ ಮಾಡಿದ್ರೂ ಕೂಡ ಆ ವ್ಯಕ್ತಿ ನಿಮಗೆ ವ್ಯಾಲ್ಯೂ ಕೊಡದೇ ಇದ್ದಾಗ ನಿಮ್ಮ ಬಗ್ಗೆ ನೀವು ಫೋಕಸ್ ಮಾಡ್ತಾ ಇದ್ದೀರಾ. ಆ ಎನರ್ಜಿ ಕಾಣ್ತಾ ಇದೆ. ನೀವು ಪಾಸ್ಟ್ನಲ್ಲಿ ತುಂಬ ಡಿಪೆಂಡೆಂಟ್ ಆಗಿದ್ದೀರಾ ಈ ವ್ಯಕ್ತಿಯ ಮೇಲೆ, ಈ ಪರ್ಸನ್ ಮೇಲೆ ಓವರ್ ಅಟ್ಯಾಚ್ಡ್ ಆಗಿದ್ದೀರಾ. ನಾನು ಯಾವಾಗಲೂ ಹೇಳ್ತೀನಿ, ಓವರ್ ಅಟ್ಯಾಚ್ಮೆಂಟ್ ಅನ್ನೋದು ತುಂಬ ಡೇಂಜರ್. ಹಾಗಾಗಿ ನೀವು ತುಂಬ ಡಿಪೆಂಡೆಂಟ್ ಆಗಿರುವ ಎನರ್ಜಿ ಕಾಣ್ತಾ ಇದೆ. ಅಟ್ಯಾಚ್ಡ್ ಆಗಿದ್ರಿ, ಓವರ್ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ರಿ. ಇವ್ರು ಇಲ್ಲದೆ ನಾನು ಇಲ್ಲ ಅನ್ನೋ ಫೀಲಿಂಗ್ ಇತ್ತು ನಿಮಗೆ. ನೀವು ಓವರ್ ಚೇಸ್ ಮಾಡ್ತಾಯಿದ್ರಿ, ಓವರ್ ಲವ್ ಮಾಡ್ತಾಯಿದ್ರಿ, ನಿಮ್ಮ ಪವರನ್ನು ನೀವು ಮರ್ತಿದ್ದೀರಾ. ಆದರೆ ಯೂನಿವರ್ಸ್ ಏನು ಮಾಡ್ತು ಅಂದರೆ ನಿಮ್ಮನ್ನು ನಿಮ್ಮ ಸೋಲ್ ಪರ್ಪಸ್ ಕಡೆಗೆ ತಿರುಗಿಸ್ತಾ ಇದೆ. ಅದಕ್ಕಾಗಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಆ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಇನ್ನು ದೇರ್ ಮೈಂಡ್ ಸೆಟ್ ಯಾವ ರೀತಿ ಇದೆ ಅಂತ ನೋಡೋಣ. ಕನ್ಫ್ಯೂಷನ್, ಈಗೋ, ನಿಮ್ಮ ಜೊತೆ ಫ್ಯೂಚರ್ ಬಯಸ್ತಾ ಇದ್ದಾರೆ, ಬಟ್ ಈಗೋ ಇದೆ. ಇಮ್ಯಾಜಿನ್ ಮಾಡ್ಕೊಳ್ತಾರೆ ಫ್ಯೂಚರ್ನ, ನಮ್ಮ ಫ್ಯೂಚರ್ ತುಂಬ ಬ್ಯೂಟಿಫುಲ್ ಆಗಬೇಕು ಅಂತ ಅಂದ್ಕೊಳ್ತಾರೆ, ಬಟ್ ಸೇಮ್ ಟೈಮ್ ಡೌಟ್ ಕೂಡ ಇದೆ. ಇದು ಪಾಸಿಬಲಾ, ಫ್ಯಾಮಿಲಿ ಅಕ್ಸೆಪ್ಟ್ ಮಾಡ್ತಾರಾ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ಕೆಲವರಿಗೆ ಇಲ್ಲಿ
ಇವರ ಫ್ಯಾಮಿಲಿ ಅಕ್ಸೆಪ್ಟ್ ಮಾಡೋದಿಲ್ಲ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ. ಕೆಲವರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್, ಇನ್ನು ಕೆಲವರು ಇಲ್ಲಿ ಮ್ಯಾರೇಜ್ ಇಶ್ಯೂ ಕೂಡ ಇರ್ಬೋದು, ಮ್ಯಾರಿಡ್ ಪರ್ಸನ್ ಕೂಡ ಇರ್ಬೋದು. ಅವರಿಗೆ ಸೋಷಿಯಲ್ ಇಮೇಜ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ, ಫ್ಯಾಮಿಲಿ ಒಪಿನಿಯನ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಹಾರ್ಟ್ ಹೇಳೋದು ಒಂದು, ಮೈಂಡ್ ಹೇಳೋದು ಇನ್ನೊಂದು, ಆ ಎನರ್ಜಿ ಕಾಣ್ತಾ ಇದೆ. ಇನ್ನು ಈಗೋ ಶೆಲ್ಫಿಶ್ ಬ್ಲಾಕ್ ಆಗಿದೆ. ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಂದರೆ ಶೆಲ್ಫಿಶ್ ನೇಚರ್ ಕಾಣ್ತಾ ಇದೆ. ಅದೇ ಇವರನ್ನು ಆ್ಯಕ್ಷನ್ ತಗೊಳ್ಳೋದಕ್ಕೆ ತಡೀತಾ ಇದೆ. ಇವರ ಈಗೋ ಏನಿದೆ ಅದು ಆ್ಯಕ್ಷನ್ ತಗೊಳ್ಳೋದಕ್ಕೆ, ಡಿಸಿಷನ್ ತಗೊಳ್ಳೋದಕ್ಕೆ ತಡೀತಾ ಇದೆ ಈ ರಿಲೇಷನ್ಶಿಪ್ಪಲ್ಲಿ. ಅವ್ರು ಯೋಚನೆ ಮಾಡ್ತಾರೆ ಬಟ್ ಆ್ಯಕ್ಷನ್ ಇಲ್ಲ, ಎಫರ್ಟ್ ಅನ್ನೋದು ಕಾಣ್ತಾ ಇಲ್ಲ. ಇಮ್ಮೆಚ್ಯೂರ್ ಎನರ್ಜಿ ಕಾಣ್ತಾ ಇದೆ, ಮೆಚ್ಯೂರಿಟಿ ಅನ್ನೋದು ಕಡಿಮೆ ಇದೆ. ಹಾಗಾಗಿ ನಿಮಗೆ ಇವರು ಹರ್ಟ್ ಮಾಡಿದ್ದಾರೆ, ಡಿಸ್ರೆಸ್ಪೆಕ್ಟ್ ಮಾಡಿದ್ದಾರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿದ್ದಾರೆ. ಬಟ್ ಸತ್ಯ ಏನು ಅಂದರೆ ಅವರಿಗೆ ಗ್ರೋ ಆಗಬೇಕು, ಚೇಂಜ್ ಆಗಬೇಕು. ಫ್ಯೂಚರ್ನಲ್ಲಿ ಎನರ್ಜಿ ಅನ್ನೋದು ಚೇಂಜ್ ಆಗ್ತಾ ಇದೆ. ಡೀಪ್ ಥಿಂಕಿಂಗ್ ಫೇಸಲ್ಲಿದ್ದಾರೆ. ಈ ಪರ್ಸನ್ ನಿಮ್ಮ ಬಗ್ಗೆ ಡೀಪಾಗಿ ಯೋಚನೆ ಮಾಡ್ತಾರೆ, ಅನಲೈಸ್ ಮಾಡ್ತಾರೆ. ಫ್ಯೂಚರಲ್ಲಿ ಆ ಎನರ್ಜಿ ಇದೆ. ರಿಗ್ರೆಟ್ ಫೀಲ್ ಮಾಡ್ತಾರೆ. ರಿಟರ್ನ್ ಎನರ್ಜಿ ಕಾಣ್ತಾ ಇದೆ. ಅವರು ಮತ್ತೆ ನಿಮ್ಮ ಲೈಫ್ಗೆ, ನಿಮ್ಮ ಕಡೆಗೆ ಬರುವ ಎನರ್ಜಿ ಇದೆ. ಸ್ಲೋಲಿ ಅಪ್ರೋಚ್ ಮಾಡುವ ಎನರ್ಜಿ ಇದೆ. ಮೇ ಬಿ ಮೆಸೇಜ್ ಬರ್ಬೋದು, ಕಾಲ್, ಇಂಡೈರೆಕ್ಟ್ ಕಾಂಟ್ಯಾಕ್ಟ್ ಈ ರೀತಿ ಆಗ್ಬೋದು. ರೀಕನ್ಸಿಲೇಷನ್ ಎನರ್ಜಿ ಇದೆ. ಎಮೋಷ್ನಲ್ ರೀಯೂನಿಯನ್ ಚಾನ್ಸಸ್ ತುಂಬ ಜಾಸ್ತಿ ಕಾಣ್ತಾ ಇದೆ. ಪಾಸ್ಟ್ ಇಶ್ಯೂಸ್ ಕ್ಲಿಯರ್ ಆಗುವ ಎನರ್ಜಿ ಇದೆ. ಮಾತುಕತೆ ಇಂಪ್ರೂವ್ ಆಗ್ಬೋದು. ಕಮಿಟ್ಮೆಂಟ್ ಎನರ್ಜಿ ಕಾಣ್ತಾ ಇದೆ. ಕಮಿಟ್ಮೆಂಟ್ ಎನರ್ಜಿ ಇದೆ, ಬಟ್ ಟೈಮ್ ತಗೊಳುತ್ತೆ. ಮೆಚ್ಯೂರಿಟಿ ಬಂದ ಮೇಲೆ ಮಾತ್ರ, ಅಂದರೆ ಈ ವ್ಯಕ್ತಿಗೆ ಮೆಚ್ಯೂರಿಟಿ ಬರುವ ಎನರ್ಜಿ ಕಾಣ್ತಾ ಇದೆ. ಇಲ್ಲಿವರೆಗೂ ಅವರು ಇಮ್ಮೆಚ್ಯೂರಿಟಿ ಅಂದರೆ ಒಂದು ರೀತಿ ಇಗ್ನೋರ್ ಮಾಡಿದ್ದಾರೆ, ನಿಮ್ಮನ್ನು ಲೆಕ್ಕಕ್ಕೆ ತಗೊಳ್ಳದೆ ಇರ್ಬೋದು, ರೆಸ್ಪೆಕ್ಟ್ ಮಾಡದೇ ಇರ್ಬೋದು. ಇದೆಲ್ಲದರಿಂದ ಹೊರಗಡೆ ಬರ್ತಾ ಇದ್ದಾರೆ ಅನ್ನೋ ರೀತಿ ಕಾಣ್ತಾ ಇದೆ. ಸ್ಟೆಬಿಲಿಟಿ ಎನರ್ಜಿ ಕಾಣ್ತಾ ಇದೆ. ಫ್ಯೂಚರ್ನಲ್ಲಿ ಸ್ಟೆಬಿಲಿಟಿ ಇದೆ, ಸೆಕ್ಯೂರಿಟಿ ಇದೆ. ನೀವು ಈ ವ್ಯಕ್ತಿಯ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಕಮಿಟ್ಮೆಂಟ್, ಮ್ಯಾರೇಜ್ ಕಮಿಟ್ಮೆಂಟ್, ಪ್ರಪೋಸಲ್. ಅದೇ ರೀತಿ ಈ ರಿಲೇಷನ್ಶಿಪ್ಪಲ್ಲಿ ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಅದೆಲ್ಲವೂ ಸಿಗುವ ಎನರ್ಜಿ ಕಾಣ್ತಾ ಇದೆ. ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ದೇರ್ ಹಿಡನ್ ಮೆಸೇಜ್, ನಿಮಗಾಗಿ ಯಾವ ಮೆಸೇಜ್ ಕೊಡ್ತಾ ಇದ್ದಾರೆ ಇವರು ಅಂತ ನೋಡೋಣ. ಐ ವಾಂಟ್ ಟು ರೀಚ್ ಯು ಬಟ್ ಐ ಡೋಂಟ್ ನೋ ಹೌ ಅಂತ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಹತ್ರ ಬರಬೇಕು ಅಂತ ಇದ್ದಾರೆ, ಬಟ್ ಹೇಗೆ ಅಂತ ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮನ್ನು ತುಂಬ ಕೇರ್ ಮಾಡಬೇಕು, ನಿಮಗೆ ತುಂಬ ಲವ್ ಕೊಡಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಬೇರೆ ಯಾರ ಜೊತೆನೂ ಕ್ಲೋಸ್ ಆಗೋದನ್ನು ನೋಡೋದಕ್ಕೆ ಇವ್ರಿಗೆ ಇಷ್ಟ ಇಲ್ಲ. ಎವ್ರಿ ಟೈಮ್ ಫೋನ್ ರಿಂಗ್ ಆದರೆ ಅದು ನೀವೇ ಅಂತ ಇವ್ರಿಗೆ ಅನ್ನಿಸ್ತಾ ಇದೆ. ಆ ರೀತಿ ಕೆಲವರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಡೋಂಟ್ ವಾಂಟ್ ಟು ಬಿ ಟಾಕ್ಸಿಕ್ ಎನಿಮೋರ್, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಮತ್ತೆ ನಿಮ್ಮನ್ನು ಹರ್ಟ್ ಮಾಡಬಾರ್ದು ಅನ್ನೋ ಫೀಲಿಂಗ್ ಇದೆ. ನೀವು ಮತ್ತು ಇವರು ಒಟ್ಟಿಗೆ ಕಳೆದಿರುವ ಮೆಮೊರೀಸ್ಗಳು ಇವರ ತಲೆಯಿಂದ ಹೋಗ್ತಾ ಇಲ್ಲ. ನಿಮ್ಮ ಮಾತು, ನಿಮ್ಮ ಸ್ಮೈಲ್, ನಿಮ್ಮ ಪ್ರೆಸೆನ್ಸ್, ನಿಮ್ಮ ಬ್ಯೂಟಿ ಎಲ್ಲವೂ ಇವ್ರಿಗೆ ನೆನಪಾಗ್ತಾ ಇದೆ. ಆ ಎನರ್ಜಿ ಕಾಣ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ಮೆಸೇಜ್ ಇದೆ ಅಂತ ನೋಡೋಣ. ನಿಮ್ಮಿಬ್ಬರ ರಿಲೇಷನ್ಶಿಪ್ ಅನ್ನೋದು ಎಂಡ್ ಆಗಿಲ್ಲ, ಪಾಸನ್ನಲ್ಲಿದೆ. ಇದು ಟ್ರಾನ್ಸ್ಫರ್ಮೇಷನ್ ಫೇಸ್, ಲೆಸನ್ ಫೇಸ್. ನೀವು ಸೆಲ್ಫ್ ಲವ್ ಕಲಿಬೇಕು, ಸೆಲ್ಫ್ ರೆಸ್ಪೆಕ್ಟ್ ಬಿಲ್ಡ್ ಮಾಡ್ಕೋಬೇಕು, ನಿಮ್ಮ ಪವರ್ ರೆಕಗ್ನೈಸ್ ಮಾಡ್ಕೋಬೇಕು ನೀವೇ. ಅಂದರೆ ನೀವು ಓವರ್ ಚೇಸ್ ಮಾಡಬೇಡಿ. ಈ ವ್ಯಕ್ತಿ ನಿಮ್ಮ ಲೈಫ್ಗೆ ಬರುವ ಎನರ್ಜಿ ಕಾಣ್ತಾ ಇದೆ. ಅವ್ರು ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ, ಅವ್ರಿಗೆ ರಿಗ್ರೆಟ್ ಫೀಲ್ ಆಗ್ತಾ ಇದೆ, ಅವರು ಚೇಂಜ್ ಆಗ್ತಾ ಇದ್ದಾರೆ. ಬಟ್ ಸ್ಲೋ ಪ್ರೊಸೆಸ್ ಅನ್ನೋದು ಕಾಣ್ತಾ ಇದೆ. ಹಾಗಾಗಿ ನಿಮ್ಮ ವ್ಯಾಲ್ಯೂ ತಿಳ್ಕೊಳ್ಳಿ, ನಿಮ್ಮ ಲೈಫ್ ಮೇಲೆ ಫೋಕಸ್ ಮಾಡಿ. ನೀವು ಸ್ಟ್ರಾಂಗ್ ಆಗಿರಬೇಕು, ನೀವು ವೀಕ್ ಅಲ್ಲ, ನೀವು ಬ್ರೋಕನ್ ಅಲ್ಲ, ನೀವು ಪವರ್ಫುಲ್ ಸೋಲ್ ಅನ್ನೋದನ್ನು ನೀವೇ ಅರ್ಥ ಮಾಡ್ಕೋಬೇಕು. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಸ್ಟ್ರಾಂಗ್, ಸ್ಟೇ ಇನ್ ಸೆಲ್ಫ್ ಲವ್, ಟ್ರಸ್ಟ್ ದ ಯೂನಿವರ್ಸ್. ಥ್ಯಾಂಕ್ ಯು ಸೋ ಮಚ್.